ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿ ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಚ್ಚರಿ ಹೇಳಿಕೆ ನೀಡಿದ್ದು, ಕೇಂದ್ರ ಸಚಿವ ಎಚ್ಡಿಕೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಎಂಬ ಮಾತು ಕೇಳಿಬಂದಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುತ್ತಾ, ಅವರು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವರಿಗೆ ಇನ್ನೂ 4 ವರ್ಷದ ಇದೆ. ಆದರೆ ಅದರ ಒಳಗೆ ಇನ್ನಹ 3 ವರ್ಷದೊಳಗೆ ವಿಧಾನಸಭೆ ಚುನಾವಣೆ ನಡೆಯಬಹುದು. ಆ ಚುನಾವಣೆಯಲ್ಲಿ ಅವರು ಗೆದ್ದು ಮತ್ತು ಮತ್ತೆ ಅವರು ಸಿಎಂ ಆಗಬೇಕಿದೆ. ಅವರ ಅನುಭವದ ರಾಜಕೀಯ ಈ ರಾಜ್ಯಕ್ಕೆ ಬೇಕಿದೆ. ಇದು ನನ್ನ ಸೇರಿ ಎಲ್ಲರ ಬಯಕೆ. ನನಗೆ ಅಧಿಕಾರ ಸಿಗಲಿ ಸಿಗದೇ ಇರಲಿ, ನಾನು ರಾಜ್ಯದ ಜನರ ಜೊತೆ ಇರುವೆ. ಸಿಕ್ಕರೆ ಜನಪ್ರತಿನಿಧಿಯಾಗಿ, ಸಿಗದಿದ್ದರೆ ಕೊನೆವರೆಗೆ ಪಕ್ಷದ ಕಾರ್ಯಕರ್ತರನಾಗಿ ಕೆಲಸ ಮಾಡುವೆ ಎಂದು ಹೇಳಿದರು. ಈಗ 1 ವರ್ಷ ಆಗಿದೆ ಇಲ್ಲಿಯವರೆಗೂ ಅವರು ಕೇಂದ್ರದ ಸಚಿವರಾಗಿ. ಇನ್ನ 4 ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ. ಆದರೆ ಇನ್ನ 4 ವರ್ಷ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಇನ್ನು 3 ವರ್ಷದಲ್ಲಿ ಬರ್ತದೆ. ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ. ಇವತ್ತು ಲಕ್ಷಾಂತರ ಮಂದಿ ಇವತ್ತೇನು ಹೇಳ್ತಾ ಅವರು ತೋರಿಸಿರ್ತಕ್ಕಂಥ ಈ ಒಂದು ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಮುಂದೊಂದು ದಿನ ಭಗವಂತ ಜನ ನನಗೆ ಆಶೀರ್ವಾದ ಮಾಡಿದ್ರೆ, ಅಂದ್ರೆ ಆಶೀರ್ವಾದ ಅಂದ್ರೆ ಅಧಿಕಾರದ ಮೂಲಕ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದ್ರೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ಒಳ್ಳೆದಾಗಲಿ. ಭಗವಂತ ಒಳ್ಳೆ